ಆಲೂರು ತಾಲೂಕಿನ ಹಂಚೂರು ಗ್ರಾಮದಲ್ಲಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷರ ಚುನಾವಣೆಯಲ್ಲಿ ನೂತನ ಅಧ್ಯಕ್ಷರಾಗಿ ಮಂಜೇಗೌಡ, ಉಪಾಧ್ಯಕ್ಷರಾಗಿ ಯೋಗೇಶ್ವರಿ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ನೂತನ ಅಧ್ಯಕ್ಷ ಮಂಜೇಗೌಡ ಮಾತನಾಡಿ, ಅವಿರೋಧವಾಗಿ ಆಯ್ಕೆ ಮಾಡಿದ ಎಲ್ಲ ಸದಸ್ಯರು ಹಾಗೂ ನಿರ್ದೇಶಕರಿಗೆ ನಾನು ಅಭಿನಂದನೆ ಸಲ್ಲಿಸಿ, ಯಾವುದೇ ರಾಜಕೀಯವನ್ನ ಮಾಡದೆ 30 ವರ್ಷಗಳಿಂದಲೂ ಕೂಡ ಈ ಸಂಸ್ಥೆ ಪಕ್ಷಾತೀತವಾಗಿ ನಡೆದುಕೊಂಡು ಬಂದಿದೆ. ಹಾಸನ ಜಿಲ್ಲೆ HDCC ಬ್ಯಾಂಕ್ ನಿರ್ದೇಶಕ ಕಬ್ಬಿನಹಳ್ಳಿ ಜಗದೀಶ್ ಮತ್ತು KS ಮಂಜೇಗೌಡರ ಸಹಕಾರದಿಂದ ಹಾಗೂ ಸಂಘದ ಎಲ್ಲ ನಿರ್ದೇಶಕರ ಸಹಕಾರದಿಂದ ಅಧ್ಯಕ್ಷನಾಗಲು ಸಾಧ್ಯವಾಯಿತು ಎಂದು ತಿಳಿಸಿದರು. ಒಬ್ಬ ಸಂಘದ ಅಭಿವೃದ್ಧಿ ಮಾಡಲಿ ಅಂತ ಹೇಳಿ ನನ್ನನ್ನು ಆಯ್ಕೆ ಮಾಡಿದ್ದಾರೆ. ಅವರೆಲ್ಲರಿಗೂ ವಂದಿಸಿ ನನ್ನ ಮನವಿ. ನಮಸ್ಕಾರ. ಇತ್ತೀಚಿನ ದಿನಗಳಲ್ಲಿ ಸಹಕಾರ ಕ್ಷೇತ್ರ ಅಗಾಧವಾಗಿ ಬೆಳೀತಾ ಇರೋದು ಗ್ರಾಮೀಣ ಭಾಗದ ರೈತರಿಗೆ ಮತ್ತೋರ್ವರಿಗೆ ಇದರಿಂದ ಸಾಕಷ್ಟು ಅನುಕೂಲ ಆಗ್ತಿರೋದ್ರಿಂದ ಸಹಕಾರ ಕ್ಷೇತ್ರದಲ್ಲಿ ಸಾರ್ವಜನಿಕರಿಗೂ ಕೂಡ ಆಸಕ್ತಿ ಜಾಸ್ತಿಯಾಗಿ ಸಹಕಾರ ಕ್ಷೇತ್ರ ಬೆಳಿಬೇಕು, ಸಹಕಾರ ಕ್ಷೇತ್ರದ ಸವಲತ್ತುಗಳು ನಮಗೆ ತಲುಪಬೇಕು ಅನ್ನೋ ನಿಟ್ಟಿನಲ್ಲಿ ಇವತ್ತು ಹಂಚೂರು ಪ್ರಾಥಮಿಕ ಸಹಕಾರ ಸಂಘದ ಚುನಾವಣೆ ಏನು ನಡೀತು. 49 ಜನ ಆಕಾಂಕ್ಷಿಗಳಿದ್ದರೂ ಕೂಡ ಎಲ್ಲರೂ ಪರಸ್ಪರ ಸಹಕರಿಸಿ 11 ಜನ ಆಯ್ಕೆ ಆಗಲಿಕ್ಕೆ ಎಲ್ಲರೂ ಕೂಡ ಒಮ್ಮತದಿಂದ ಸಹಕರಿಸಿದ್ದರಿಂದ 11 ಜನ ಅವಿರೋಧವಾಗಿ ಆಯ್ಕೆ ಆಗಿತ್ತು. ಆ ನಿಟ್ಟಿನಲ್ಲಿ ಮತ್ತೆ ಇವತ್ತು ಅಧ್ಯಕ್ಷ ಚುನಾವಣೆಯಲ್ಲೂ ಕೂಡ ಪರಸ್ಪರ ಪ್ರೀತಿ ವಿಶ್ವಾಸದಿಂದ ಅಧ್ಯಕ್ಷರಾಗಿ ಸನ್ಮಾನ್ಯ ಮಂಜೂರ್ ಅವ್ರನ್ನ, ಉಪಾಧ್ಯಕ್ಷರಾಗಿ ಶ್ರೀಮತಿ ಯೋಗೇಶ್ವರಿ ಅವ್ರನ್ನ ಒಮ್ಮತವಾಗಿ ಆಯ್ಕೆ ಮಾಡಿ ಸಂಘದ ಅಭಿವೃದ್ಧಿಗೆ ನಾವೆಲ್ಲ ಒಗ್ಗಟ್ಟಾಗಿರ್ತೀವಿ, ನಾವೆಲ್ಲರೂ ಸಂಘ ಪರವಾಗಿರ್ತೀವಿ, ಸಂಘದ ಏಳಿಗೆಗೆ ನಾವೆಲ್ಲರೂ ದುಡಿತೀವಿ ಅನ್ನೋದನ್ನ ಇವತ್ತು ಈ ಸೊಸೈಟಿ ವ್ಯಾಪ್ತಿಯ ರೈತರು, ಸಹಕಾರಿಗಳು ಮತ್ತು ನಿರ್ದೇಶಕರು ಒಮ್ಮತದಿಂದ ಒಂದು ಆಯ್ಕೆ ಮಾಡಿದ್ದಾರೆ. ಅವರಿಗೆ ನಾನು ಪ್ರಥಮವಾಗಿ ಈ ಭಾಗದ ಸಹಕಾರಿಗಳಿಗೆ, ನಿರ್ದೇಶಕರುಗಳಿಗೆ ಕೃತಜ್ಞತೆ ಸಲ್ಲಿಸ್ತಾ ನಮ್ಮ ಹಿರಿಯರಾದಂಥ ಮಂಜೇಗೌಡರು, ಅಜ್ಜೇಗೌಡರು, ರಂಗೇಗೌಡರು ಮತ್ತು ಮಾಜಿ ಅಧ್ಯಕ್ಷರು ಸೋಮಣ್ಣನವರು ಇವರೆಲ್ಲರ ಮಾರ್ಗದರ್ಶನದಲ್ಲಿ ತಾವು ಅಧ್ಯಕ್ಷ ಉಪಾಧ್ಯಕ್ಷರು ಏನು ಹೇಳ್ದಿರಿ ಈ ಸಂಘದ ಅಭಿವೃದ್ಧಿಗೆ ತಾವೆಲ್ಲರೂ ಕಂಕಣಬದ್ಧರಾಗಿರಬೇಕು. ಈ ಸಿಗ್ತಕ್ಕಂಥ ಸವಲತ್ತು ಈ ಭಾಗದ ರೈತರಿಗೆ ತಲುಪಿಸೋಂಥ ಕೆಲಸ ನೀವು ಮಾಡಬೇಕು. ನಿಮ್ಮ ಪರವಾಗಿ ನಾವು ಜಿಲ್ಲಾ ಬ್ಯಾಂಕ್ನಲ್ಲಿ ಕೆಲಸ ಮಾಡೋಕ್ಕೆ ಸಿದ್ಧವಾಗಿದ್ವಿ ಅಂತ ಹೇಳ್ತಾ ನಿಮ್ಮೆಲ್ಲರಿಗೂ ಅನಿಸಿ ನಮ್ಮ ಸಹಕಾರಿ ಸೇವೆನೂ ಕೂಡ ಸಾರ್ವಜನಿಕರ ಸೇವೆನೂ ಕೂಡ ಜವಾಬ್ದಾರಿ ಇರುತ್ತೆ. ಅದನ್ನು ಮಂಜೇಗೌಡರು ಮತ್ತು ಅವರ ಎಲ್ಲ ಸದಸ್ಯರುಗಳು ಮತ್ತು ಮಾಜಿ ಅಧ್ಯಕ್ಷರುಗಳಿಗೂ ನಮ್ಮ ಎಲ್ಲರೂ ಸಹಕಾರನೂ ಕೂಡ ಯಾಕಂದ್ರೆ DC ಬ್ಯಾಂಕ್ ಸಹಕಾರನೂ ಕೂಡ ಮಾಡಬೇಕಾಗುತ್ತೆ ಅಂತ ನಾನು ಮನವಿ ಮಾಡ್ತೀನಿ. ಮತ್ತು ಆಲೂರು ತಾಲೂಕಿನ ಇವತ್ತು ಎಲ್ಲ ಸೊಸೈಟಿಗಳ ಬೆಳವಣಿಗೆಗೆ ಕೊಡುಗೆ ನಮ್ಮ ರೇವಣ್ಣವರಿಗಿದೆ. ಕಾರಣ ನಬಾರ್ಡ್ ಬ್ಯಾಂಕಿಂದ ದುಡ್ಡು ತಂದು ನಮಗೆ ಹೆಚ್ಚು ಕಮ್ಮಿ 80 ಕೋಟಿ ಮನ್ನಾ ಆಗಿರೋಂಥ ಸಾಲಗಳು ಕೂಡ ಇದೆ. ಅದು ರೈತರಿಗೆ ಭಾಳ ಅನುಕೂಲ ಆಗಿದೆ. ಅದನ್ನು ಕೂಡ ನಾವು ನೆನಪು ಮಾಡಬೇಕಾಗುತ್ತೆ. ಯಾರು ಸಹಾಯ ಮಾಡುತ್ತಾರೋ, ಸಹಕಾರದಲ್ಲಿ ಯಾರು ನಮಗೆ ಸಾರ್ವಜನಿಕವಾಗಿ ರೈತರ ಪರವಾಗಿ ಇಡೀ ದೇವೇಗೌಡ ಕುಟುಂಬ ಒಂದು ಕಾರ್ಯಗತವನ್ನು ಮಾಡಿದಂಥದ್ದು ಕುಮಾರಣ್ಣ ಚೀಫ್ ಮಿನಿಸ್ಟರ್ ಆಗಿರುವಂಥದ್ದು ಕೂಡ 500 ಚಿಲ್ಲರೆ ಕೋಟಿ ಮೇಲೆ ನಮ್ಮ ಹಾಸನ ಜಿಲ್ಲೆಯಲ್ಲಿ ಸಾಲ ಮನ್ನಾ ಆಗಿದೆ. ಇಡೀ ಜಿಲ್ಲೆಗೆ ಅದರಿಂದ ಅನುಕೂಲ ಆಗಿದೆ. ಕಂಪ್ನಿಯಲ್ಲಿ ಜಗಣ್ಣವರು ಕೂಡ ನಿರ್ದೇಶಕರಾದ ಸಂದರ್ಭದಲ್ಲಿ ಅನುಕೂಲ ಆಗಿದೆ. ಅದೇ ರೀತಿ ನಾವು ಕೂಡ ಹಿಂದೆ ನಿರ್ದೇಶಕರಾಗಿದ್ದು ಆಗ ನಬಾರ್ಡ್ದ ಅನೇಕ ಸಾಲಗಳು ತಂದು ಟ್ಯಾಕ್ಟ್ರಿಗಳು ಮತ್ತು ಸಾಲ ಸೊಸೈಟಿಗಳು ಹೆಚ್ಚು ಮಾಡೋದಕ್ಕೂ ಕೂಡ ಮಾಡಿದ್ವಿ. ನಮಗಿಂತ ಹೆಚ್ಚಾಗಿ ಜಗಣ್ಣ ಇನ್ನೂ ಹೆಚ್ಚಾಗಿ ಮಾಡಿದ್ದಾರೆ. ನಾವು ಏನು ಗೆದ್ದು ಬರ್ತೀವೋ, ಜನರ ಓಟ್ ತಗೋತೀವೋ, ಆ ಜನರ ಋಣ ಅಂತ ನಾವು ತಿಳ್ಕೊಬೇಕಾಗುತ್ತೆ. ಅದು ನಮ್ಮ ಆಸ್ತಿ ಅಲ್ಲ, ಜನರ ಆಸ್ತಿ ಅಂತ ತಿಳ್ಕೊಂಡು ಕೆಲಸ ಮಾಡಬೇಕಾಗುತ್ತೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಿ ಎಲ್ಲ 11 ಜನಕ್ಕೂ ಕೂಡ ಹೊಸ ಮೀಟಿಂಗ್ ಮಾಡಿ ನಮ್ಮೆಲ್ಲರ ಸಹಕಾರವನ್ನು ತಗೊಳ್ಳಿ. ಮಂಜಣ್ಣ ಅಧ್ಯಕ್ಷರಾಗಿದ್ದಾರೆ, ಹಿಂದೆ ಒಂದು ಸರಿ ಆಗಿದ್ದಾರೆ, ಈ ಸರಿ ಆಗಲಿ ನಮ್ಮ ಎಲ್ಲರೂ ಸಹಕಾರ ಒಂದು ಬಿಲ್ಡಿಂಗ್ ಮಾಡಿ ಹೊಸ ಒಂದು ಬದಲಾವಣೆಯನ್ನು ಮಾಡಿ ಅಂತ ವರದಿ ಪ್ರದೀಪ್, ಮೀಡಿಯಾ ನೆಟ್ವರ್ಕ್ ಕನ್ನಡ, ಆಲೂರು. ಮೀಡಿಯಾ ನೆಟ್ವರ್ಕ್